स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಕಾಂಗ್ರೆಸ್ದವರು ಕೇವಲ ಅಲ್ಪಸಂಖ್ಯಾತರ ಅಭಿವೃದ್ಧಿನೇ ಅಂತ ಹೇಳಿದ್ದಾರೆ. ಬಸನಗೌಡರು ಮೇಲೆ ಬಂದಿದ್ದೇ ಅಲ್ಪಸಂಖ್ಯಾತರ ಸಹಾಯದಿಂದ, ಇದು ನೆನಪಿಡಬೇಕು ಅವರು. ಮತ್ತು ಕಾಂಗ್ರೆಸ್ ಅಲ್ಪಸಂಖ್ಯಾತರದ ಜಪಾನಿ ಏನು ಮಾಡಿದೆ ಅದನ್ನು ಹೇಳಬೇಕು. ಕೇವಲ ನೀವು ಕೋಟಿಗೋಸ್ಕರ ಜನರನ್ನು ಹಿಂದೂ ಮುಸ್ಲಿಂ ಅಂತ ಹೇಳಿ ಡಿವೈಡ್ ಮಾಡೋಕ್ಕೋಸ್ಕರ ಇಂಥವು ಮಾತಾಡಬಾರ್ದು. ಆಮೇಲೆ ದೇಶದ ರಕ್ಷಣೆಗೋಸ್ಕರ, ಹಿಂದುತ್ವ ರಕ್ಷಣೆಗೋಸ್ಕರ ನೀವು ಬಿಜೆಪಿಗೆ ಮತ ಕೊಡಿ ಅಂತ ಕರೆ ಕೊಟ್ಟಿದ್ದಾರೆ. 10 ವರ್ಷ ಹಿಂದುತ್ವ ರಕ್ಷಣೆನೇ ಆಗಲಿಲ್ಲ, 10 ವರ್ಷ ದೇಶದ ರಕ್ಷಣೆನೇ ಆಗಲಿಲ್ಲ. ದೇಶಕ್ಕಾಗಿ ಮೋದಿಗೆ ಓಟ್ ಕೊಡಿ, ದೇಶಕ್ಕಾಗಿ ಬಿಜೆಪಿಗೆ ಓಟ್ ಕೊಡಿ. 65 ವರ್ಷಗಳ ಕಾಲ ಸುಭದ್ರವಾಗಿ ಕಟ್ಟಿದಂಥ ಈ ದೇಶ ಯಾರು ಬಂದರೂ ಏನೂ ಮಾಡೋಕ್ಕಾಗಲ್ಲ. ಆದ್ರೆ ಅದನ್ನು ನೀವು ಇವತ್ತು ದುರ್ಗತಿಗೆ ತಂದಿದ್ದೀರಿ. ದೇಶದ ಪರಿಸ್ಥಿತಿ 10 ವರ್ಷಗಳಲ್ಲಿ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳು, ಉದ್ಯಮಗಳನ್ನು ದುರ್ಬಲ ಮಾಡಿದ್ದೀರಿ, ಮಾರಾಟ ಮಾಡ್ತಾ ಇದ್ದೀರಿ. ಇದಕ್ಕೋಸ್ಕರ ಕೊಡ್ಬೇಕಾ? ದೇಶದ ರಕ್ಷಣೆಗಾಗಿ ಮೋದಿ ಕೊಡಿ. ದೇಶ ಚೆನ್ನಾಗಿದೆ. ಪಾಕಿಸ್ತಾನವನ್ನು ಡಿವೈಡ್ ಮಾಡಿದ್ದು ಕಾಂಗ್ರೆಸ್, ಇಂದಿರಾ ಗಾಂಧಿ ಅವರು ದುರ್ಬಲ ಮಾಡಿದವರು ಅವರು. ಇವತ್ತು ಚೀನಾದ ಮುಂದೆ ನೀವು ದುರ್ಬಲ ಆಗಿದ್ದೀರಿ. ಏನು ದೇಶದ ಸಂರಕ್ಷಣೆ ಮಾಡ್ತಾ ಇದ್ದೀರಿ? ಲಡಾಖದಲ್ಲಿ ಇವತ್ತು ಹರ್ತಾಳ ನಡೀತದೆ, ಸ್ಟ್ರೈಕ್ ನಡೀತಾ ಇದೆ. ಇವತ್ತು ಮಣಿಪುರದಲ್ಲಿ ಹೊತ್ತು ಉರಿತಾ ಇದೆ. ಮಣಿಪುರದಲ್ಲಿ ಸ್ತ್ರೀಯರನ್ನ, ನಮ್ಮ ಸಹೋದರಿಯರನ್ನ ಬತ್ತಲೆ ಮಾಡಿ ಲೈಂಗಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ. ಇವತ್ತಿನ ತನ ಬಸನಗೌಡರಾಗಲಿ, ಅವರು ನರೇಂದ್ರ ಮೋದಿ ಅವರಾಗಲಿ, ಬಿಜೆಪಿ ನಾಯಕರಾಗಲಿ, ಲೋಕಲ್ದವರಾಗಲಿ, ರಾಜ್ಯದವರಾಗಲಿ ಯಾರೂ ಬಾಯಿ ಬಿಚ್ಚಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಚಿಕೆಗೇಡು, ನಮ್ಮ ದೇಶದ ನಾಚಿಕೆಗೇಡುತನ ಅದು. ಕೇವಲ ಹಿಂದುತ್ವ, ಅವ್ರು ಹಿಂದೂಗಳಲ್ವಾ? ಮಣಿಪುರದ ನಮ್ಮ ಸಹೋದರಿಯರು ಬತ್ತಲೆ ಮೆರವಣಿಗೆ ಮಾಡಿಸಿದ್ರಲ್ಲ, ಅವ್ರು ಹಿಂದೂಗಳಲ್ವಾ? ಅವಾಗ ಹಿಂದುತ್ವ ಎಲ್ಲೋಯ್ತು ನಿಮ್ಮದು? ಮಾನ ಮರ್ಯಾದೆ ಬಿಡುವ ಅದಕ್ಕೆ ಹೇಳಕ್ಕ. ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಾಕಿಸ್ತಾನ ಘೋಷಣೆ ಆಗ್ತಾ ಇದೆ, ಪಾಕಿಸ್ತಾನ ಧ್ವಜ ಹಾರಿಸ್ತಾ ಇದ್ದಾರೆ ಅಂತ ಹೇಳಿದರು. ಬಸನಗೌಡರಿಗೆ ಅಂತೂ ಅವ್ರು ಬಿಜೆಪಿ ಪಕ್ಷದವ್ರಿಗೆ ಒಂದು ಮಾತು ಕೇಳ್ತೀನಿ ನಾನು. ಬಿಜಾಪುರ ನಗರದಲ್ಲಿ 2 ಕಡೆ, ಶಿಂದಗಿನಲ್ಲಿ ಧ್ವಜ ಹಾರಿಸಿದ್ದು 2 ಕಡೆ. ಇದು ಯಾರು ಹಾರಿಸಿದ್ರು ನೆನಪು ಮಾಡ್ಕೊಳ್ಳಿ ನೀವು. ಮುಸ್ಲಿಮರು ಹಾರಿಸಿದ್ರ? ಮುಸ್ಲಿಮರು ಘೋಷಣೆ ಕೂಗಿದ್ರ? ನಿಮಗೆ ಮುಸ್ಲಿಮ ಪಾಕಿಸ್ತಾನ ಬಿಟ್ಟರೆ ಮತ್ತೊಂದು ಉಸಿರಾಟದಲ್ಲಿ ಮತ್ತೊಂದು ಶಬ್ದನೇ ಬರೋದಿಲ್ಲ ನಿಮಗೆ. ನಿಮ್ಮ ಬಂಡವಾಳನೇ ಅದೇ. ನಿಮ್ಮ ಚುನಾವಣೆಗೋಸ್ಕರ ನಿಮ್ಮ ಬಂಡವಾಳನೇ ಮುಸ್ಲಿಮ, ಪಾಕಿಸ್ತಾನ, ಹಿಂದೂ ಮುಸ್ಲಿಂ. ನೀವು ಇಷ್ಟು ಹಿಂದೂ ಮೇಲೆ ಪ್ರೇಮ ಇರೋರು, ಹಿಂದುತ್ವದ ಮೇಲೆ ಪ್ರೇಮ ಇರೋರು, ಲಿಂಗಾಯತ ಹೋರಾಟದ ಸಂದರ್ಭದಲ್ಲಿ ಹಿಂದೂ ಲಿಂಗಾಯತ ಬರ್ಸ್ಬೇಡಿ, ಕೇವಲ ಲಿಂಗಾಯತ ಬರ್ಸ್ರಿ, ಹಿಂದೂ ಬರ್ಸ್ಬೇಡ ಅಂತ ಹೇಳಿದ್ರಿ. ನಾಚಿಕೆ ಬರ್ಬೇಕು ನಿಮಗೆ. ಇವತ್ತ ಹಿಂದೂ ಶಬ್ದ ಬಿಟ್ಟು ಅವತ್ತು ಕೇವಲ ಲಿಂಗಾಯತ ಬರ್ಸ್ ಅಂತ ಹೇಳಿದ್ರಿ. ಅವಾಗೆಲ್ಲ ಇವತ್ತು ನಿಮ್ಮದು ಹಿಂದುತ್ವ, ಹಿಂದೂ ಪ್ರೇಮ? ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾತಾಡ್ತೀರಿ ನೀವು. ಗೌರವಾನ್ವಿತ ಪಂಚಮಸಾಲಿ ಪೀಠದ ಸ್ವಾಮೀಜಿಗಳನ್ನ ಬಳಸ್ಕೊಂಡು ಅವ್ರಿಗೆ ಮುಂದೆ ಮಾಡಿ ನೀವು ಈ ಘೋಷಣೆ, ನಿಮ್ಮ ಎಲ್ಲ ಲಿಂಗಾಯತರು ಈ ಥರ ಬರ್ಸ್ಬೇಡ್ರಿ, ಹಿಂದೂ ಲಿಂಗಾಯತ ಬರ್ಸ್ಬೇಡಿ, ವೀರಶೈವ ಲಿಂಗಾಯತ ಬರ್ಸ್ಬೇಡಿ. ವೀರಶೈವರಲ್ಲಿ ಮತ್ತು ಲಿಂಗಾಯತರಲ್ಲಿ ಜಗಳ ಹಚ್ಚಿಟ್ರಿ, ಹಿಂದೂ ಮತ್ತು ಬಿಟ್ಟು ಲಿಂಗಾಯತ ಬರ್ಸ್ ಅಂತ ಹೇಳಿದ್ರಿ. ಏನು ದ್ವಂದ್ವ ನೀತಿ ಏನಿದೆ ನಿಮ್ದು? ಒಂದು ನಿರ್ದಿಷ್ಟವಾಗಿ ಹೇಳ್ರಿ. ಮತದ ಸಲುವಾಗಿ ಏನು ಬೇಕಾದ್ರೆ ನಾಲ್ಗೆಯಿಂದ ಏನು ಬೇಕಾದ್ರೂ ಮಾತಾಡ್ತೀರಿ. ಆಮೇಲೆ ಮೋದಿಯವರು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ್ದಾರೆ ದೇಶದ ಅಂತ ಹೇಳಿದರು. ಇವತ್ತೇ ಪತ್ರಿಕೆಗಳಲ್ಲಿ ಇವತ್ತು ಬೆಳಿಗ್ಗೆ ಬಂದಿದೆ, ಏಷ್ಯಾ ಖಂಡದಲ್ಲಿ ನಮ್ಮ GDP, ನಮ್ಮ ರೂಪಾಯಿ ಮೌಲ್ಯ ಇವತ್ತು ಔಟ್ ಮಾಡಿದ್ದಾರೆ. ನಮ್ಮ ದೇಶದ ರೂಪಾಯಿ ಚಲಾವಣೆಯಿಂದ ಔಟ್ ಮಾಡಿದ್ದಾರೆ ಏಷ್ಯಾ ಖಂಡದಲ್ಲಿ, ಏಷ್ಯಾದಲ್ಲಿ ಆರ್ಥಿಕ ಒಂದು ಸಂಸ್ಥೆಯಲ್ಲಿ. ನಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? ನೀವು ವಿಶ್ವಗುರು ಆಗಲಿಕ್ಕೆ ಹೊರಟಿದ್ದೀರಿ. ವಿಶ್ವಗುರು ಅಂತ ಹೇಳ್ತೀರಿ ಬಸನಗೌಡ್ರೆ. ವಿಶ್ವಗುರು ಅಂದ್ರೆ ಎದಕ್ಕಂತಾರೆ? ವಿಶ್ವಗುರು ಅಂದ್ರೆ ಏನಾದರೂ ಕಲ್ಪನೆ ಇದೆಯಾ? ಅದ್ರ ಬಗ್ಗೆ ಏನಾದರೂ ಗೊತ್ತಿದೆ? ಇತಿಹಾಸದ ಬಗ್ಗೆ ಮತ್ತು ಆರ್ಥಿಕತೆ ಬಗ್ಗೆ ಏನಾದರೂ ಗೊತ್ತಿದೆ ನಿಮಗೆ? ಇವತ್ತು ಚಾಲೆಂಜ್ ಮಾಡ್ತೀನಿ ಬಸನಗೌಡರಿಗೆ. ನೀವು ಏನಾದರೂ ಧೈರ್ಯ ಇದ್ರೆ, ಇತಿಹಾಸ ತಿಳಿದಿದ್ರೆ ಬಹಿರಂಗ ವೇದಿಕೆ ಸಿದ್ಧ ಮಾಡಿ, ಬಹಿರಂಗ ವೇದಿಕೆಯಲ್ಲಿ ಚರ್ಚೆಗೆ ಬನ್ನಿ, ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಿ. 10 ವರ್ಷಗಳಲ್ಲಿ ಬಿಜೆಪಿ ಆಡಳಿತ ಏನೇನು ಮಾಡ್ತು, 10 ವರ್ಷಗಳಲ್ಲಿ ಏನೇನಾಗಿದೆ, ಕಾಂಗ್ರೆಸ್ ಸರ್ಕಾರ ಏನೇನು ಮಾಡಿದೆ ನಾವು ಎದುರಿಗಿಡ್ತೀವಿ.
ನೀವು 10 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರದವ್ರು ಏನ್ ಮಾಡಿದ್ದಾರೆ, ರಾಜ್ಯದಲ್ಲಿ ಬಿಜೆಪಿ ಇದ್ದಾಗ ಏನ್ ಮಾಡಿದ್ದಾರೆ ಅದನ್ನು ಚರ್ಚೆ ಮಾಡೋಣ. ನೀವು ವೇದಿಕೆಗೆ ಬಂದ್ಬಿಡಿ. ನೀವು ಬರೀ ಸುಳ್ಳು ಹೇಳ್ಕೋದು, ಸುಳ್ಳೇ ಒಂದು ಬಂಡವಾಳ, ಸುಳ್ಳು ಹೇಳ್ಕೋದು ಹಿಂದೂ ಮುಸ್ಲಿಂ ನೀವು ಮಾಡ್ತಾ ಹೋಗ್ತಾ ಇದ್ದೀರಿ. ಅದನ್ನ ಈ ಸಂದರ್ಭದಲ್ಲಿ ನಾವು ಖಂಡಿಸ್ತಾ ಇದ್ದೀವಿ. ಮುಂದಿನ ವಿಷಯ, ಗುಡಿ ಮತ್ತು ಗುಂಡಾರ್ಗಳ ಹಣವನ್ನ, ದೇವಸ್ಥಾನಗಳ ಹಣವನ್ನ ಮುಸ್ಲಿಂ ಅಭಿವೃದ್ಧಿಗೆ ವಿನಿಯೋಗ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಹೇಳಿದ್ದಾರೆ. ಕಾನೂನಿನಲ್ಲಿ ಎಲ್ಲೂ ಈ ತರ ಮಾಡಕ್ ಅವಕಾಶ ಇಲ್ಲ. ಶಾಸಕರಾದವರು, ಒಬ್ಬ ಕೇಂದ್ರ ಮಂತ್ರಿ ಆದವರು, ಸಂಸದ ಆದವರಿಗೆ ಏನಾದ್ರೂ ಅದ್ರ ಬಗ್ಗೆ ತಿಳುವಳಿಕೆ ಇದ್ರೆ ಇವತ್ತು ದಾಖಲೆಗಳನ್ನು ತಂದು ಬಿಡುಗಡೆ ಮಾಡ್ಬೇಕು. ಅವರು ಇಂಥ ಗುಡಿಗಳ ಹಣವನ್ನ, ಮುಜರಾಯಿ ಇಲಾಖೆ ಹಣವನ್ನ ವಕಫ್ ಇಲಾಖೆಗೆ ಅಥವಾ ಇನ್ನೊಂದು ಮುಸ್ಲಿಂ ಇಲಾಖೆಗೆ ವರ್ಗಾವಣೆ ಮಾಡಿ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳೋದು. ಸುಳ್ಳು ಹೇಳಿ ಜನರ ಭಾವನೆಗಳನ್ನ ಕೆರಳಿಸಬಾರ್ದು, ಸುಳ್ಳು ಹೇಳಿ ಮತಗಳನ್ನು ಪಡಿ ಹುನ್ನಾರ ಮಾಡಬಾರ್ದು. ಇದನ್ನ ನಾನು ಖಂಡಿಸ್ತೀನಿ. ಇವತ್ತಿನ ತನ ಕರ್ನಾಟಕ ಸರ್ಕಾರ ಅಲ್ಲಿ ಯಾವುದೇ ಸರ್ಕಾರ ಆ ಥರ ಮಾಡಕ್ ಸಾಧ್ಯನೇ ಇಲ್ಲ, ಮಾಡುವುದಿಲ್ಲ, ಮಾಡಕ್ ಬರುವುದಿಲ್ಲ. ಇದು ಜನ ನಂಬಬಾರ್ದು ಅಂತೇಳಿ ನನ್ನ ಉದ್ದೇಶ. ಯತ್ನಾಳ್ ಅವ್ರ ಬಗ್ಗೆ ಇನ್ನೊಂದು ಮಾತು ಹೇಳ್ತೀನಿ. ಅವರು ತಮ್ಮ ಜಾತಿಯನ್ನ ಏನ್ ಮಾಡಿದ್ರು, ರಾಜಕೀಯವಾಗಿ ಬಳಸ್ಕೊಂಡ್ರು. ದೊಡ್ಡ ಜಾತಿ ಐತಿ ನಮ್ದು ಅಂತ ಹೇಳಿ, ನಮ್ದು ದೊಡ್ಡ ಜಾತಿ ಅಂತ ಹೇಳಿ ಬಿಜೆಪಿ ತೋರಿಸಿ ಅವ್ರು ಏನೇ ಮಾತಾಡಿದ್ರು, ಬಿಜೆಪಿ ವಿರುದ್ಧ ಮಾತಾಡಿದ್ರು ಸಹಿತ ಅವ್ರಿಗೆ ಏನೋ ಆಕ್ಷನ್ ತಗೊಳ್ಳಾರಂಗ ನಮ್ ದೊಡ್ಡ ಜಾತಿ ಅಂತ ಬಳಸ್ಕೊಂಡ್ರು. ಆಮೇಲೆ ಒಂದ್ ಕಡೆ ಹಿಂದೂ ಅಂತ ಹೇಳ್ತಾರೆ, ಒಂದ್ ಕಡೆ ಲಿಂಗಾಯತ ಅಂತ ಹೇಳ್ತಾರೆ, ಒಂದ್ ಕಡೆ ಬೇರೆ ಇನ್ನೊಂದು ಹೇಳ್ತಾರೆ. ಹಾಗಾಗಿ ಆ ಜಾತಿಯನ್ನ ದುರುಪಯೋಗ ಮಾಡಿಕೊಂಡು ಆ ಇಡೀ ಸಮಾಜವನ್ನ, ಪಂಚಮಸಾಲಿ ಸಮಾಜವನ್ನ ನಡನೀರಲ್ಲಿ ಕೈ ಬಿಟ್ಟಾರೆ. ಯಾವ್ದು ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಯಾವುದೇ ಮೀಸಲಾತಿ ಸಿಗ್ಲಾರಕ್ಕೆ ಈ ಒಂದು ಯಾವುದೇ ಒಂದು ಮೀಸಲಾತಿ ಸಿಗ್ಲಾರಕ್ಕೆ ಕಾರಣನೇ ಇಂಥವೆಲ್ಲ ಯತ್ನಾಳ್ ಅಂತ ಒಬ್ಬ ರಾಜಕಾರಣಿಗಳು ಅದರಲ್ಲಿ ಸೇರ್ಕೊಂಡಿರೋದ್ರಿಂದ ಇವತ್ತು ಸ್ವಾಮೀಜಿಗಳು ಒಬ್ಬರೇ ಇದನ್ನು ಹೋರಾಟ ಮಾಡಿ ಈ ರಾಜಕಾರಣ ಇಂಥ ಏನಂತಾರೆ ನೀವು ಅವಕಾಶವಾದಿ ರಾಜಕಾರಣಿಗಳ ಹೋರಾಟದಿಂದ ದೂರ ಇಟ್ಟಿದ್ರಂದ್ರೆ ಇವತ್ತು ಪಂಚಮಸಾಲಿ ಸಮಾಜಕ್ಕೆ ನ್ಯಾಯ ಸಿಗ್ತಿತ್ತು. ಆದ್ರೆ ಇವರು ಚುನಾವಣೆ ಬಂದಾಗ ಇವರು ಏನೇನೋ ಒಂದು ತಪ್ಪು ನಿರ್ಧಾರಗಳನ್ನ ಮಾಡಿ ಕೇವಲ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಈ ಪಂಚಮಸಾಲಿ समाजವನ್ನು ಬಳಸಿಕೊಂಡ್ರು. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.